ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ. ಒಂದು ಡೇ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಸ್ಪೆಷಲ್ ಡೇ, ನಮ್ಮ ಸ್ಟೀನಾ ಬರ್ಡೇ. ಸ್ಟೀನಾ ಬರ್ಡೇ, ಸ್ಟೀನಾ ಫ್ರೆಂಡ್ ಬಂದು ನನ್ನ ಸಾರಿ ಇವಾಗ ನಮ್ಮ ಅಮ್ಮನ ಮನೇಲಿ ಇದ್ವಿ. ಸೊ ಸ್ಟೀನಾ ಬರ್ಡೇಗೋಸ್ಕರ ಅಂದರೆ ಸ್ವಲ್ಪ ಹಸ್ಬೆಂಡ್ ಊರಿಗೆ ಹೋಗೋದಿತ್ತು, ಹಂಗಾಗಿ ಅಮ್ಮನ ಮನೆಗೆ ಬಂದಿದ್ವಿ. ಹಾಗೆ ಸ್ಟೀನಾ ಬರ್ಡೇ ಕೂಡ ಆಗ್ತದೆ ಅಂತ ಹೇಳ್ಬಿಟ್ಟು ವೀಕ್ ಸ್ಟೇ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಇದ್ದೀವಿ. ಸೊ ಇವತ್ತು ಬರ್ಡೇ, ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಇದ್ದೀವಿ. ಇನ್ನೂ ಏನು ಪ್ಲ್ಯಾನ್ ಇಲ್ಲ, ಸ್ವಲ್ಪ ಡೆಕೋರೇಷನ್ ಥರ ಮಾಡೋಣ ಅಂತ ಇದ್ದೀವಿ. ಬಿಕಾಸ್ ನಮ್ಮ ಮನೆಯೇ ಬೇರೆ, ಇಲ್ಲೇ ಬೇರೆ ಆಗ್ತದೆ. ಮಾಡ್ಬೋದು ಡೆಕೋರೇಷನ್ ಎಲ್ಲ, ಬಟ್ ಏನಂದರೆ ಇಲ್ಲಿ ಸ್ವಲ್ಪ ನಮ್ಮ ಅಪ್ಪ ಅಮ್ಮ ಎಲ್ಲ ಇರ್ತಾರೆ, ತುಂಬ ಸ್ಪೆಷಲ್ ಅಂತ ಅನ್ನಿಸ್ತದೆ. ಅಲ್ಲಿ ನಾನು, ಹಸ್ಬೆಂಡ್, ನಮ್ಮ ಫ್ಯಾಮಿಲಿ ಅಂತ ಆಗ್ತದೆ. ಸೊ ಸ್ಟೀನಾ ತುಂಬಾ ಸ್ಪೆಷಲ್ ನಮಗೆ, ನಮ್ಮ ಮನೆಯವ್ರಿಗೆಲ್ಲ. ಸೇಮ್ ಸಾಕು. ಸ್ಟೀನಾ ಇಲ್ಲಿ ಎಲ್ಲ ತಿಂದಾಯಿತು. ಅವಳಂತೂ ಖುಷಿಯಾಗಿದ್ದಾಳೆ, ಎಲ್ಲರೂ ವಿಶ್ ಮಾಡ್ತಿದ್ದಾರೆ. ಆಂಟಿ ಅವರು, ಅವ್ರ ಕಸಿನ್ಸು, ಸ್ಟೀನಾ ಅವ್ರ ಡ್ಯಾಡಾ ಫ್ರೆಂಡ್ಸು ಎಲ್ಲರೂ ಫೋನ್ ಮಾಡಿ ವಿಶ್ ಮಾಡ್ತಾ ಇದ್ದಾರೆ. ಸೊ ಸ್ಟೀನಾ ಇನ್ನೂ ರೆಡಿ ಆಗಿಲ್ಲ. ರೆಡಿ ಮಾಡೋಣ, ರೆಡಿ ಆಗು, ಸ್ನಾನ ಮಾಡಿಸಿ ಡ್ರೆಸ್ ಹಾಕೋಣ ಅಂದರೆ ಇಲ್ಲ ಅಂತಿದ್ದಾಳೆ. ಸ್ವಲ್ಪ ಟಿಫನ್ ಮಾಡಿಸ್ದೆ, ಈಗ ಸ್ನಾನ ಮಾಡಿಸಿ ಅವಳಿಗೆ ರೆಡಿ ಮಾಡಿಸ್ಬೇಕು. ಹಾಗೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಇದ್ದೀನಿ. ಈ ಮಕ್ಕಳು ಇಟ್ಕೊಂಡು, ಅವಳು ಚಿಕ್ಕವಳು ಮಲಗಿದ್ದಾಳೆ, ಮಕ್ಕಳನ್ನ ಇಟ್ಕೊಂಡು ಆಗುತ್ತೋ ಇಲ್ಲೋ ಮಾಡಲಿಕ್ಕೆ ನೋಡೋಣ. ಈ ಮಕ್ಕಳ ಆಟ. ನಮ್ಮ ಸ್ಟೀನಾ ಸಾಕು. ಹಾಯ್ ಬಾಯ್ ಬಾಯ್ ಬಾಯ್. ನಂದು ಹ್ಯಾಪಿ ಬರ್ಡೇ ಹೇಳು ಸರ್. ಕೇಕ್ ಕಟ್ ಮಾಡ್ತೀನಿ, ಬನ್ರಿ ಎಲ್ಲರೂ ಬನ್ರಿ. ಕೇಕ್ ಕಟ್ ಮಾಡೋಣ ಬರ್ರಿ. ಹ್ಯಾಪಿ ಬರ್ಡೇ ಆಟಾಡೋಣ ಬರ್ರಿ. ಬನ್ರಿ. ಥ್ಯಾಂಕ್ ಯು ಸೋ ಮಚ್. Bye bye. Bye bye. Take care. Take care. Enjoy the day. Enjoy the day. Enjoy the day. Enjoy the day. ಸ್ಟೀನಾ ದೊಡ್ಡವಳಾಗಿ, ಚೆನ್ನಾಗಿ, ಹೆಲ್ದಿಯಾಗಿ, ಒಳ್ಳೆಯವಳಾಗಲಿ. ನಮ್ಮ ಮಾತೆಲ್ಲ ಕೇಳಲಿ ಅಲ್ವಾ ಸ್ಟೀನಾ? ನನ್ನ ಮಾತೆಲ್ಲ ಕೇಳ್ತೀಯ? ಮಮ್ಮಿ ಮಾತು ಕೇಳ್ತೀಯಾ? ಡಾಡಾ ಮಾತು ಕೇಳ್ತೀಯಾ? ಡಾಡಾ ಮಾತು ಕೇಳ್ತೀಯಾ? ಮಮ್ಮಿ ಮಾತು ಕೇಳ್ತೀಯಾ? ಮಮ್ಮಿ ಕೇಳ್ತೀಯಾ? ಡಾಡಾ ಮಾತು ಕೇಳ್ತೀಯಾ? ಮತ್ತೆ ಪಾಪನ್ ಚೆನ್ನಾಗಿ ನೋಡ್ತೀಯಾ? ಜಸ್ಟಿನಾ ಮರಿನಾ ಚೆನ್ನಾಗಿ ನೋಡ್ಕೊತೀಯಾ? ಜಸ್ಟಿನಾ ಮರಿನಾ ಚೆನ್ನಾಗಿ ನೋಡ್ಕೊತೀಯಾ? ನಿನ್ನ ತಂಗಿನಾ ಸ್ಟೀನಾ? ಜಸ್ಟಿನ ಮರಿನ ಚೆನ್ನಾಗಿ ನೋಡ್ಕೊತೀಯಾ? ಚೆನ್ನಾಗಿ ನೋಡ್ಕೊತೀಯಾ? ಪಾಪನ ಸಾಯಿ ಕೊಟ್ಬಿಡೋಣ, ಸಾಯಿ ಕೊಡೋಣ ಪಾಪನ. ಇರು ಪಾಪನ ಸಾಯಿ ಕೊಡೋಣ. ಸಾಯಿ ಕೊಟ್ಟು ಒಂದಿನ ಕೊಡೋಣ ಪಾಪನ, ಬೇಡ? ಇರು ಕೊಡ್ತೀನಿ. ಪಾಪನ ಕೊಡೋಣ ಸಾಯಿಗೆ, ಸಾಯಿ ಕೊಡೋಣ ಒಂದಿನ, ಬೇಡ? ಜಸ್ಟಿನ ಯಾರಿಗಾದ್ರೂ ಕೊಡೋಣ. ಈ ಥರ ಟೀಸ್ ಮಾಡ್ತಾ ಇರ್ತೀವಲ್ಲ, ನಮ್ಮ ಸ್ಟೀನಾಗೆ ಕೊಟ್ಬಿಡ್ತೀನಿ, ಪಾಪನ ಕೊಟ್ಬಿಡ್ತೀನಿ, ಅವ್ರು ಕೊಟ್ಬಿಡ್ತೀನಿ, ಇವ್ರು ಕೊಟ್ಬಿಡ್ತೀನಿ ಅಂದರೆ ಇಲ್ಲ ಇಲ್ಲ ಅಂತ ಒಂಥರ ಹಠ ಮಾಡಿ ಅಳೋ ಥರ ಮಾಡ್ಬಿಡ್ತಾರೆ. ತುಂಬ ಇಷ್ಟ, ಬೇಡ? ತುಂಬ ಇಷ್ಟ ಜಸ್ಟಿನ ಅಂದರೆ. ಮುದ್ದು ಮಾಡೋದು, ಹಗ್ ಮಾಡೋದು, ಮೇಲೆ ಹಾಕೋ, ಎತ್ತಿಸ್ಕೋ, ಮೇಲೆ ಹಾಕೋ, ಇಲ್ಲ ಹಾಕೋ, ಅಲ್ಲಿ ಹಾಕೋ, ಎತ್ಕೊತೀನಿ, ಒಂಥರ ಅಷ್ಟು ಕಾಟ ಕೊಟ್ಬಿಡ್ತಾಳೆ. ಅವಳಿಗಂತೂ ಫ್ರೀನೇ ಬಿಡಲ್ಲ ಸ್ವಲ್ಪ ಆದರೂ. ಸೊ ಅಷ್ಟೆಲ್ಲ ಅವಳಿಗೆ ಸ್ವಲ್ಪ ಟೈಮ್ ಪಾಸ್ ಅನ್ನೋದು ಆಗ್ತದೆ, ಅವಳಿಗೂ ಖುಷಿ ಅಂತ ಆಗ್ತಿದೆ. ಪಾಪು ಬಂದಮೇಲೆ ಅವಳಿಗೂ ತುಂಬ ಇಷ್ಟ ಆಯಿತು ಪಾಪು ಅನ್ನೋದು. ಸೊ ಅವಳಿಗೂ ಟೈಮ್ ಪಾಸ್ ಆದಂಗೆ ಆಗ್ತದೆ, ಇಷ್ಟಪಡ್ತಾಳೆ. ಮತ್ತು ಯಾರಾದರೂ ತೊಗೊಂಡು ಹೋಗ್ತಿದ್ರೆ ಫುಲ್ ಹತ್ಬಿಡ್ತಾಳೆ. ಸೊ ಆ ಥರ ಅವ್ರದ್ದಂತೂ ಟೈಮ್ ಪಾಸ್ ಮಸ್ತಿದೆ. ಅದೆಲ್ಲ ಫುಲ್ಲು ಎಂಜಾಯ್ ಅಂತದೆ. ಈ ಎಂಜಾಯ್ ಮಾಡ್ಬೋದು ಈ ಫೇಸನ್ನ. ಮಕ್ಕಳು ಆಟಾಡೋದು, ಖುಷಿ ಪಡೋದು ನೋಡೋದೇ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ಎಷ್ಟೋ ಜನರಿಗೆ ಮಕ್ಕಳಿರಲ್ಲ, ದೇವರು ನಮಗೆ ಆ ಸೌಭಾಗ್ಯ ಕೊಟ್ಟಿದ್ದಾರೆ. ದೇವ್ರಿಗೆ ಕೋಟಿ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಈ ಫೇಸು ಎಲ್ಲರಿಗೂ ಬರಲಿ, ಎಲ್ಲರ ಜೀವನದಲ್ಲೂ ನಗು, ಸಂತೋಷ ಅನ್ನೋದು ತುಂಬಲಿ ಅಂತ ನಾನು ಅನ್ಕೋತೀನಿ. ಸೊ ಬನ್ನಿ, ಇವತ್ತಿನ ವ್ಲಾಗ್ ಯಾವ ಥರ ಹೋಗುತ್ತೆ ಅಂತ ಈ ವಿಡಿಯೋಲಿ ನೋಡಿ ಎಂಜಾಯ್ ಮಾಡಿ.
ಇವನು ಸಾಯಿ ಅಂತ ಹೇಳ್ಬಿಟ್ಟು ಸ್ಟೀನಾ ಫ್ರೆಂಡು ಅಮ್ಮನ ಮನೆ ಹತ್ರನೇ ಇರ್ತಾನೆ. ಯಾವಾಗಲೂ ಬಂದಾಗಲೆಲ್ಲ ಸಾಯಿ ಜೊತೆನೇ ಟೈಮ್ ಪಾಸ್ ಮಾಡೋದು, ಆಟ ಆಡೋದು, ಹಾಗೆ ಊಟ ಮಾಡೋದು, ಇದೆಲ್ಲ ಅವಳಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ತುಂಬಾ ಎಂಜಾಯ್ ಮಾಡ್ತಾಳೆ, ಅವನ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ. ಸೊ ಬರ್ಡೇ ಆಗಿರೋದ್ರಿಂದ ಅವ್ನು ಬಂದು ಕಂಪ್ನಿ ಕೊಡ್ತಾ ಇದ್ದ. ಓಕೆ. ಯಾರ್ಯಾರು ಪಾಪಗ? ಪಾಪು ತಿನ್ನಿಸ್ತೀಯಾ ನೀನು? ನೀನು ತಿನ್ನಿಸ್ತೀಯಾ? ಆ ಪಾಪಗೆ ತಿನ್ನಿಸ್ತೀಯಾ? ಮಮ್ಮಿ ತಿನ್ನಿಸ್ಬೇಕಾ? ನೀನು ತಿನ್ನಿಸ್ತೀಯಾ? ಮಮ್ಮಿ ತಿನ್ನಿಸ್ತೀಯಾ? ಶಿನಾ ಹ್ಯಾಪಿ ಬರ್ಡೇ ಆಡು ಸನು. ಚುಟ್ಟು ಚುಟ್ಟು ಅಂತೈತೆ ಮ ಡ್ಯಾನ್ಸ್. ಚುಟ್ಟು ಚುಟ್ಟು ಅಂತೈತೆ ನನಗ ಚುಮ್ಮು ಚುಮ್ಮು ಆಗ್ತೈತೆ, ಚುಟ್ಟು ಚುಟ್ಟು ಅಂತೈತೆ ನನಗ ಚುಮ್ಮು ಚುಮ್ಮು ಆಗ್ತೈತೆ. ಆಡು ಆಡಾಡು ಅಂದ್ರೆ ಜೈ ಸಾಂಗ್ ಆಡಂದಿದ್ದು. ನನ್ನ ಉಸಿರಲ್ಲಿ ಆಡು, ನನ್ನ ಉಸಿರಲ್ಲಿ ಆಡು. Birthday to you, happy birthday to you, happy birthday to dear Stina, happy birthday to you. May God bless you, may God bless you, may God bless you dear Stina akka. ಹ್ಯಾಪಿ ಬರ್ಡೇ ಟು ಸ್ಟೀನಾ. ಪಾಪ ಆಡಿದ್ಲ, ಪಾಪ ಆಡಿದ್ಲ ಹ್ಯಾಪಿ ಬರ್ಡೇ ಅಲ್ಲ, ಆಡಿದ್ಲಲ್ಲ ಪಾಪ. ಹ್ಯಾಪಿ ಬರ್ಡೇ ಟು ಯು. ಹೆಂಗೆ ಆಡಿಲ್ಲಕ್ಕ? ಪಾಪ ಆಡಿದ್ಲಲ್ಲ ಪಾಪ. ಪಾಪ ಆಡ್ತು, ಬಂಗಾರ ಖುಷಿ, ಅಕ್ಕ ವಿಶ್ ಮಾಡ್ತು, ಬಂಗಾರ ಮರಿ, ಬಂಗಾರಮ್ಮ, ಕ್ಯೂಟ್ ಬೇಬಿ. ಹಿಂಗಂತಾಳ ಹೌ ಅಂತಾಳ. ಎತ್ಕೊಂಡೆ ಪಾಪ, ಪಾಪನ ಎತ್ಕೊಂಡೆಯಾ ನೀನು? ಅಮ್ಮ ಸಾಕದ್ ಬಿಡು. ಇವತ್ತು ಸ್ಟೀನಾ ಬರ್ಡೇ ಆಗಿರೋದ್ರಿಂದ ಸ್ವಲ್ಪ ರೀಲ್ಸ್ ಮಾಡೋಣ, ಅವಳದು ಸಾಂಗ್ ಯಾವುದಾದ್ರೂ ಹಾಕ್ಬಿಟ್ಟು ಮ್ಯಾಚ್ ಮಾಡೋಣ ಅಂತಲೇ ಸ್ಲೋ ಮೋಷನ್ ಎಲ್ಲ ರೀಲ್ಸ್ ಮಾಡ್ತಾಯಿದ್ದೆ. ಅವಳು ಕೂಡ ಸಖತ್ತಾಗಿ ಕಪ್ರೇಟ್ ಮಾಡಿಬಿಟ್ಟು ಎಲ್ಲ ಹೇಳ್ದಂಗೆಲ್ಲ ಕೇಳ್ತಾಯಿದ್ಲು. ಬಿಕಾಸ್ ಅವಳು ಫೋಟೋಸು ವೀಡಿಯೋಸ್ ಅವಳೇ ಫೋನಲ್ಲಿ ತೆಗೆದು ನೋಡ್ಕೊಂಡಾಗ ಅವ್ಳಿಗೆ ಖುಷಿ ಅಂತ ಅನ್ನಿಸ್ತಾಯಿದೆ. ಸೊ ಅವಳಿಗೆ ಅದಿಷ್ಟ. ನಂದು ಯಾವುದಾದ್ರೂ ವೀಡಿಯೋ ಮಾಡ್ತಾಳೆ, ನಂದು ಯಾವುದಾದ್ರೂ ಫೋಟೋ ತೆಗಿತಾಳೆ ಅಂತ ಅವಳಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಅವಳೆಲ್ಲದಕ್ಕೂ ಪೋಸ್ ಕೊಡ್ತಾಳೆ, ಡ್ಯಾನ್ಸ್ ಮಾಡೋದು ಡ್ಯಾನ್ಸ್ ಮಾಡ್ತಾಳೆ, ಸಿಂಗಿಂಗ್ ಎಲ್ಲ ಆಡ್ತಾಳೆ. ಸೊ ಅವಳಿಗೆ ಏನೋ ಒಂಥರ ಖುಷಿ, ಈ ಥರ ಆ್ಯಕ್ಟಿವ್ ಇರ್ತಾಳೆ ಯಾವಾಗಲೂ. ತುಂಬಾ ಇಷ್ಟ ಆಗ್ತದೆ ಅವಳಿಗೆ ಈ ಥರ ಇರಲಿಕ್ಕೆ. ಸುಮ್ಮನೆ ಸೈಲೆಂಟಾಗಂತೂ ಕೂತ್ಕೊಳ್ಳಲ್ಲ. ಸೊ ಪಾಪಗೋಸ್ಕರ ಸ್ಪೌಟೆಡ್ ರಾಗಿ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರು ಒಂದು ಆರ್ಡ್ರ್ ಮಾಡಿದ್ದೆ. ಇದು ಟಾಟ್ಸ್ ಆ್ಯಂಡ್ ಮಾಮ್ಸ್ ಅಂತೇಳಿ. ಇದು ಫಸ್ಟು ನಾನು ಇದು ವೆಬ್ಸೈಟಲ್ಲಿ ಮಾಡ್ತಾ ಇರೋವಂಥದ್ದು. ಬಿಕಾಸ್ ಲಾಸ್ಟ್ ಟೈಮೆಲ್ಲ ಸ್ಟೀನಾಗೆ ನಾನೇ ಮಾಡಿದ್ದೆ, ಹೋಮ್ ಮೇಡ್ ಸೆರ್ಲಾಕು, ಡ್ರೈ ಫ್ರೂಟ್ಸ್ ಪೌಡರ್ ಅದು ಇದು. ಇವಾಗ ಮಾಡ್ಲಿಕ್ಕಂತೂ ಇಬ್ಬರನ್ನ ಇಟ್ಕೊಂಡು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ತರಿಸ್ಕೊಂಡಿದ್ದೆ ಪ್ಯಾಕೇಜಸ್ಸು. ಸ್ವಲ್ಪ ಸ್ಟೇಜಸ್ ಇರಲಿ, ಇವಾಗ ಆಗಲ್ಲ, ಮುಂದೆ ನೋಡು ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ಹಾಗೆ ಸ್ಟೀನಾ ಬರ್ಡೇ ಆಗಿರೋದ್ರಿಂದ ಎಲ್ಲ ಸ್ನಾನ ಮಾಡಿ ಹೊಸ ಡ್ರೆಸ್ ಹಾಕ್ಕೊಂಡು ಪ್ರೇಯರ್ ಮಾಡ್ತಾ ಇದ್ಲು ಅವಳು. ಅವಳಿಗೆ ಈ ಥರ ಪ್ರೇಯರ್ ಮಾಡಲಿಕ್ಕೆ ಹೇಳಲಿಕ್ಕೆ ತುಂಬಾ ಇಷ್ಟ ಆಗ್ತದೆ. ಅವಳು ಒಂಥರ ಹುಟ್ಟಿದಾಗಿಂದನೂ ಅಷ್ಟೇ ಬಹಳ ಭಕ್ತಿ ಇದೆ ದೇವ್ರ ಬಗ್ಗೆ. ಚರ್ಚಿಗೆ ಹೋದರೆ ಮೊಣಕಾಲು ಹಾಕಿ ಪ್ರೇಯರ್ ಮಾಡೋದಾಗಲಿ, ನಾವು ಯಾವ ಥರ ಪ್ರೇಯರ್ ಮಾಡ್ತಿರ್ತೀವಿ, ಸಾಂಗ್ ಆಡ್ತಾ ಇರ್ತೀವಿ, ಅದೇ ಥರ ಹಾಡಲಿಕ್ಕೆ ಟ್ರೈ ಮಾಡ್ತಾಳೆ ಅವಳು. ತುಂಬಾ ಇಷ್ಟ ಆಗ್ತದೆ ಅವಳಿಗೆ. ಸಿಂಗಿಂಗ್ ಹಾಡಬೇಕು ಅಂದ್ರೂ ಅಷ್ಟೇ, ಸಿಂಗಿಂಗಲ್ಲಿ ಬರಲಿಕ್ಕೂ ಅಷ್ಟೇ, ಮ್ಯೂಸಿಕ್ಕು ಅಷ್ಟೇ. ಅವ್ರ ಅಪ್ಪನ ಥರ ಅವಳು ಎಲ್ಲದರಲ್ಲೂ ಆ್ಯಕ್ಟಿವ್ ಇದ್ದಾಳೆ. ಅಂದರೆ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಇಷ್ಟಪಡ್ತಾಳೆ ಕೂಡ. ನಮ್ಮ ಜಸ್ಟಿನಾ ಬಂದಮೇಲಿಂದಂತೂ ತುಂಬಾ ಟೈಮ್ ಪಾಸ್ ಆಗ್ತದೆ ಸ್ಟೀನಾಗ. ಎತ್ಕೊಳ್ಳೋದಾಗಲಿ, ಮಲಗಿಸ್ಕೊಳ್ಳೋದಾಗಲಿ, ಅವಳಿಗೆ ಆಟ ಆಡಿಸೋದಾಗಲಿ, ಅವಳು ಅಳ್ಬೇಕಾದ್ರೆ ಸಮಾಧಾನ ಮಾಡೋದಾಗಲಿ ತುಂಬಾ ಇಷ್ಟಪಡ್ತಾಳೆ ಪಾಪುನ. ಒಂದು ಸೆಕೆಂಡು ಬಿಟ್ಟಿರಲ್ಲ. ಸೊ ಯಾರಾದರೂ ಎತ್ಕೊಳ್ಳೋಕೆ ಕೊಡ್ತೀನಿ ಅಂದ್ರೂ ಬೇಡ ಅಂತ ಹೇಳ್ತಾಳೆ, ನನ್ನ ಪಾಪು ಅಂತ ಹೇಳ್ತಾಳೆ. ಸೊ ಅಮ್ಮ ಕೂಡ ಪ್ರೇಯರ್ ಮಾಡಿಕೊಂಡು ಇನ್ನೇನು ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ವಿ. ಹಸ್ಬೆಂಡ್ ಕೂಡ ಒಂದು 5:30 ಅರೌಂಡ್ ಬಂದರು. ಸೊ ಅವಾಗ ಎಲ್ಲ ತೊಗೊಂಬಂದು ಕೇಕ್ ಆಗಲಿ, ಬಲೂನ್ಸು, ಈ ಥರ
ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ವಿ. ಯಾವುದೇ ಇಲ್ಲ, ಅಟ್ಲೀಸ್ಟ್ ಬಲೂನ್ಸ್ ಆದರೂ ಹಾಕೋಣ, ಹ್ಯಾಪಿ ಬರ್ಡೇ ಟ್ಯಾಗ್ ಹಾಕ್ಬಿಟ್ಟು ಅಂತ ಹೇಳ್ಬಿಟ್ಟು ಅಷ್ಟೇ ಟ್ಯಾಗ್ ಹಾಕ್ಬಿಟ್ಟು ಬಲೂನ್ಸ್ ಕಟ್ಬಿಟ್ಟು ಸ್ವಲ್ಪ ಕೇಕ್ ಕಟ್ ಮಾಡ್ದಂಗೆ ಮಾಡೋಣ ಅಂತ ಅಷ್ಟೇ ಪ್ಲ್ಯಾನ್ ಇತ್ತು. ಬಿಕಾಸ್ ಹಸ್ಬೆಂಡ್ ಕೂಡ ರಜಾ ಕೊಡೋ ಅಷ್ಟಿರಲಿಲ್ಲ. ಲಾಸ್ಟ್ ಟೈಮ್ ಅವರು ಊರಿಗೆ ಹೋಗಿದ್ರು. ಸೊ ಹಾಗಾಗಿ ಹಾಲಿಡೇಸ್ ಜಾಸ್ತಿ ಕೊಡಲ್ಲ ಅವ್ರಿಗೆ. ಅಂದರೆ ಹಾಲಿಡೇ ಅಂದರೆ ಲೀವ್ ಹಾಕೋಕ್ಕಾಗಲ್ಲ, ಹಾಲಿಡೇಸ್ ಇದ್ದಾಗ ನಾವು ತೊಗೋಬೋದು. ಸೊ ಸರಿ ಆಯಿತು, ಇನ್ನೇನು ನಾವು ಕೂಡ ಅಮ್ಮನ ಮನೆಗೆ ಬಂದಿದ್ವಿ ಅಲ್ಲ, ಊರಿಗೆ ಹೋಗಿದ್ರು ಅಂತೇಳಿ ಅಮ್ಮನ ಮನೆಗೆ ಬಿಟ್ಟು ಹೋಗಿದ್ರು. ಸೊ ಇನ್ನೇನು ಸ್ಟೀನ ಬರ್ಡೇ ಕೂಡ ಬರ್ತದೆ ಅಂತ ಹೇಳ್ಬಿಟ್ಟು ಇಲ್ಲೇ ಮಾಡೋಣ ಅಂತೇಳಿ ಇಲ್ಲೇ ಮಾಡಿ, ಲಾಸ್ಟ್ ಇಯರ್ ಸೆಕೆಂಡ್ ಬರ್ಡೇ ಕೂಡ ಇಲ್ಲೇ ಮಾಡಿದ್ವಿ. ಈಗ ಥರ್ಡ್ ಬರ್ಡೇ ನಾವು ಇಲ್ಲೇ ಮಾಡ್ತಾಯಿದ್ದೀವಿ ಸ್ಟೀನಾಗೆ. ಸೊ ಈ ಸಲ ಅಪ್ಪ ಅಮ್ಮನೇ ಅಜ್ಜಿ ತಾತನೇ ಕೇಕ್ ಕಟ್ ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿದ್ವಿ. ಅವಳಂತೂ ಒಂದು ಕಡೆ ಸುಮ್ಮನೆ ಕೂತ್ಕೊಳ್ತಾನೇ ಇರಲಿಲ್ಲ. ಕಟ್ ಮಾಡೋವಂಥ ಚಾಕು ತೊಗೊಂಡು ಕಟ್ ಮಾಡ್ತೀನಿ ಫುಲ್ ಖುಷಿ ಅವಳು. 1 ಮಂತ್ ಬಿಫೋರಿಂದ ಹೇಳ್ತಿದ್ದಾಳೆ, ನನ್ನ ಬರ್ಡೇ ಬರುತ್ತೆ, ಕ್ಯಾಂಡಲ್ ಉಫ್ ಮಾಡ್ತೀನಿ, ಕೇಕ್ ಕಟ್ ಮಾಡ್ತೀನಿ, ಬಲೂನ್ಸ್ ಹೊಡಿತೀನಿ, ಎಲ್ಲರನ್ನ ಕರಿತೀನಿ ಅಂತ ಹೇಳ್ಬಿಟ್ಟು. ಇಲ್ಲಿ ಫ್ರೆಂಡ್ಸು ಕರೆದು ಮಾಡ್ಬೋದು, ಬಟ್ ನಾವು ಮಾಡಿದ್ದು ಭಾಳ ಲೇಟ್ ಆಯಿತು. ಅರೌಂಡ್ 9:30 ಆಯಿತಾ, ಮಕ್ಕಳೆಲ್ಲ ಮಲಗಿಬಿಟ್ಟಿರ್ತಾರೆ. ಕದ್ವಿ ಬಟ್ ಸೊ ಹಾಗಾಗಿ ನಾವೇ ಕೇಕ್ ಕಟ್ ಮಾಡಿದ್ವಿ. ಅವಳು ನೋಡಿ ಎಷ್ಟು ಖುಷಿಯಾಗಿದ್ದಾಳೆ, ಎಷ್ಟು ಹ್ಯಾಪಿ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು. Happy birthday to you. Happy birthday to you, dear Tina. Happy birthday to you. Wow, ಖುಷಿ. Happy birthday Tina. Happy birthday. ಕಟ್ ಮಾಡೋಣ. ಕಟ್ ಮಾಡು. Happy birthday To you. ಕಟ್. Day to you. ಯಾವಾಗ ಕೇಕ್ ಕಟ್ ಮಾಡ್ತೀವೋ, ಯಾವಾಗ ಕೇಕ್ ತಿನ್ನಿಸ್ತೀವಿ ನಾನು ಅಂತ ಕಾಯ್ತಾನೆ ಇದ್ಲು. ತುಂಬಾ ಖುಷಿಯಾಗಿದ್ಲು. ಜಂಪ್ ಮಾಡಿ ಅಷ್ಟು ಜಂಪ್ ಮಾಡ್ತಾಯಿದ್ಲು, ಖುಷಿಯಾಗಿದ್ದು. ಕ್ಯಾಂಡಲ್ ಎಲ್ಲ ಬಂತಲ್ಲ, ಸ್ಪಾರ್ಕ್ ಎಲ್ಲ ಬಂತಲ್ಲ, ತುಂಬ ಹ್ಯಾಪಿಯಾಗಿ ಯಾವ ಥರ ಕುಣಿತಾ ಇದ್ದಾಳೆ ನೋಡಿ. ಈ ಒಂದು ಮೂಮೆಂಟ್ಗೋಸ್ಕರ ಅವಳು 1 ಮಂತಿಂದ ಕಾಯ್ತಾ ಇದ್ದಾಳೆ. ಈವನ್ ಮನೆಯಲ್ಲಾಗಲಿ ಕ್ಯಾಂಡಲ್ ಹಚ್ಕೊಂಡು ಸುಮ್ಮನೆ ಕ್ಯಾಂಡಲ್ ಹಚ್ಕೊಂಡು ಉಫ್ ಮಾಡೋದಾಗಲಿ, 4-5 ಸಲ ಒಂದು ದಿನದಲ್ಲಿ ಒಂದು 10-15 ಸಲ ಕರೆದು ನಮ್ಮನ್ನು ಕೂರಿಸ್ಕೊಂಡು ಕ್ಯಾಂಡಲ್ ಹಚ್ಚಿ ಉಫ್ ಮಾಡೋದು ಮಾಡ್ತಾಯಿದ್ಲು. ತುಂಬಾ ಖುಷಿಯಾಗಿದ್ದಾಳೆ ಅವಳ ಬರ್ಡೇ. ಬಿಕಾಸ್ ಅವಾಗೆಲ್ಲ ಚಿಕ್ಕವಳಾಗಿದ್ಲು, ಅಷ್ಟು ಬುದ್ಧಿ ಇರ್ತಿರ್ಲಿಲ್ಲ, ನನ್ನ ಬರ್ಡೇ ಬರ್ತದೆ ಈ ಥರ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಈಗ ಯೂಟ್ಯೂಬಲ್ಲಿ ಶಾರ್ಟ್ಸ್ ಎಲ್ಲ ನೋಡ್ತಾಳಲ್ಲ, ಅದರಲ್ಲಿ ಹ್ಯಾಪಿ ಬರ್ಡೇ ಎಲ್ಲ ಯಾರ್ಯಾರು ಸೆಲೆಬ್ರೇಟ್ ಮಾಡಿರ್ತಾರೆ ಅದೆಲ್ಲ ಬರ್ತದಲ್ಲ, ಅದನ್ನು ಮಾತ್ರ ತೆಗೆದು ತೋರಿಸ್ತಿದ್ಲು ನಮಗೆ. ನೋಡ್ತಿದ್ಲು ಅವಳಾಗಿ, ನನಗೆ ಇದೇ ಥರ ಬೇಕು, ನಾನು ಹಿಂಗೆ ಕಟ್ ಮಾಡಲಾ, ನಾನು ಹಿಂಗೆ ಉಫ್ ಮಾಡಲಾ ಕ್ಯಾಂಡಲ್ ಅಂತ ಹೇಳ್ಬಿಟ್ಟು. ಅದು ಶಾರ್ಟ್ಸ್ ನೋಡ್ತಾಳಲ್ಲ, ಅದೇ ಥರ ಮಾಡಬೇಕು. ಇಲ್ಲ ಈವನ್ ಯಾವುದಾದ್ರೂ ಶಾರ್ಟ್ಸಲ್ಲಿ ಹಿಂದಿ ಏನಾದರೂ ಮಾತಾಡಿರ್ತಾರೆ, ಯಾವುದೇ ಲ್ಯಾಂಗ್ವೇಜ್ ಮಾತಾಡಿರ್ತಾರೆ, ಅದನ್ನೇ ನಮ್ಮ ಡೈಲಿ ನಾವು ಯಾವ ಥರ ಇರ್ತೀವಿ ಅಲ್ಲಿ ನೈ ಅಂತ ಹೇಳೋದು, ಅಂದರೆ ಹಿಂದಿಯಲ್ಲಿ ಅದು ಅಷ್ಟು ಎಫೆಕ್ಟ್ ಆಗ್ತದೆ, ಅಷ್ಟು ಗ್ರಾಸ್ಪಿಂಗ್ ಪವರ್ ಇದೆ ಅಂತಲೇ ಹೇಳ್ಬೋದು. ಅವಳಿಗೆ ಒಂದು ಸಲ ಹೇಳಿದರೆ ಆರಾಮಾಗಿ ಕ್ಯಾಚ್ ಮಾಡ್ತಾಳೆ. ಅದನ್ನು ಇನ್ನೊಂದು ಸಲ ಕೇಳಿದಕ್ಕೆ ಎಷ್ಟು ದಿನ ಬಿಟ್ಟು ಕೇಳಿದ್ರು ಆರಾಮಾಗಿ ಹೇಳ್ತಾಳೆ. ಆ ಕೆಪಾಸಿಟಿ ಇದೆ ಅವಳಿಗೆ. ಸೊ ಇದು ದೇವ್ರು ಕೊಟ್ಟಂಥ ಗಿಫ್ಟ್ ಅಂತಲೇ ಹೇಳ್ಬೋದು ಅವಳಿಗೆ. ತುಂಬಾ ಶಾರ್ಪ್ ಇದ್ದಾಳೆ, ತುಂಬಾ ಆ್ಯಕ್ಟಿವ್ ಇದ್ದಾಳೆ. ಹಾಗಂತ ದೃಷ್ಟಿ ಬಿಡಬೇಡಿ ಪಾಪ ಅವಳಿಗೆ. ಲಾಸ್ಟ್ ಟೈಮ್ ನಾನು ಒಂದು ಯಾವುದೋ ವೀಡಿಯೋ ಹಾಕಿದ್ದೆ, ಅದು ಹಾಕಿ ಒಂದು 2-3 ಡೇಸ್ಗೆ ಅವಳು ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು. ನನಗೆ ಅದೇ ಅನಿಸ್ಬಿಡ್ತು ಒಂದೊಂದು ಸಲ, ದೃಷ್ಟಿ ಆಗ್ತದೋ ಏನೋ, ಈ ಥರ ವೀಡಿಯೋಸಲ್ಲೆಲ್ಲ ಹಾಕ್ಬಿಡ್ತೀನಲ್ಲ, ಪಾಪ ಅವಳಿಗೇನಾದರೂ ಎಫೆಕ್ಟ್ ಆಗ್ತದೋ ಏನೋ, ಆರಾಮಿಲ್ದಂಗೆ ಆಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ನನಗೆ ಒಂದೊಂದು ಸಲ ಆ ಥರ ಬರುತ್ತೆ. ಬಟ್ ಇಲ್ಲ, ಅದು ಎಲ್ಲ ನೆಗೆಟಿವ್ ಇರ್ಬೋದೇನೋ, ಬಟ್ ನೆಗೆಟಿವ್ ಎನರ್ಜಿಗಿಂತ ದೇವರು ಪಾಸಿಟಿವ್ ಎನರ್ಜಿನೇ ದೊಡ್ಡದು. ದೇವರಲ್ಲಿ ಯಾವುದೇ ಒಂದು ದುಷ್ಟಶಕ್ತಿನೇ ಆಗಲಿ, ಯಾವುದೇ ಒಂದು ನೆಗೆಟಿವ್ ಎನರ್ಜಿನೇ ಆಗಲಿ, ದೇವ್ರ ಮುಂದೆ ಯಾವುದೂ ನಿಲ್ಲಕ್ಕೆ ಸಾಧ್ಯನೇ ಆಗಿಲ್ಲ. ದೇವರು ಅದನ್ನೆಲ್ಲ ಕ್ಲಿಯರ್ ಮಾಡಿ, ಶುದ್ಧ ಮಾಡಿ ನಮ್ಮನ್ನು ಎಲ್ಲ ಅವಘಡಗಳಿಂದ, ದುಷ್ಟಶಕ್ತಿಗಳಿಂದ, ದುಷ್ಟ ಜನರಿಂದ ಕಾಪಾಡ್ತಾನೆ ಅಂತ ನಾನು ನಂಬ್ಕೊಂಡು ಬಂದಿದ್ದೀನಿ. ಇಲ್ಲಿವರೆಗೂ ಅದೇ ಥರ ಕಾಪಾಡಿದ್ದಾನೆ ಕೂಡ, ಮುಂದೆ ಕಾಪಾಡ್ತಾನೆ. ಸೊ ಈ ಮಂತು ಡಿಸೆಂಬರ್ ಮಂತಲ್ಲಿ ಇನ್ನೇನು ಕ್ರಿಸ್ಮಸ್ ಸ್ಟಾರ್ಟ್ ಆಗ್ತದೆ. ಸೊ ಈ ಕ್ರಿಸ್ಮಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾವು ನಮ್ಮ ಪಾಪು ಸೆಕೆಂಡ್ ಬೇಬಿ ಜಸ್ಟಿನಾನ ಕರ್ಕೊಂಡು ಹರಿಹರ ಹೋಗಬೇಕು. ಅಂದರೆ ದೇವರು ಆಶೀರ್ವಾದ ಪಡ್ಕೊಂಡು ಬರಬೇಕು, ಹೊಸ ಕಾರ್ ತೊಗೊಂಡು ಹೋಗಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಸದ್ಯದಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಪಾಪು ಸ್ಟೀನ ಬರ್ಡೇಗೆ ಹೋಗ್ಬೋದಿತ್ತು, ಬಟ್ ಹೋಗ್ಲಿಕ್ಕಾಗಿಲ್ಲ. ಹಸ್ಬೆಂಡ್ ಬೇರೆ ಕಡೆ ಹೋಗಿರೋದ್ರಿಂದ ಅವ್ರಿಗೂ ಲೀವ್ ಸಿಗೋದು ಕಷ್ಟ ಆಯಿತು. ಸೊ ಯಾವಾಗಾದರೂ ಒಂದು ಸಂಡೇ ಪ್ಲ್ಯಾನ್ ಮಾಡಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸ್ಟೀನನು ನಾವು ಎಲ್ಲ ಹೋಗಿ ಸ್ವಲ್ಪ ದೇವರ ಆಶೀರ್ವಾದ ಪಡ್ಕೊಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿವರೆಗೂ ಕಾಯ್ದು ಕಾಪಾಡಿ ಹರಸಿದ್ದಕ್ಕಾಗಿ
ದೇವರು ಒಳ್ಳೆಯದಾಗಿ ನಡೆಸ್ಕೊಂಡು ಒಳ್ಳೆಯದನ್ನೇ ಮಾಡಿದ್ದಾರೆ ದೇವರು. ಸೊ ಹಂಗಾಗಿ ಒಂದು ಕೃತಜ್ಞತೆ, ಒಂದು ಥ್ಯಾಂಕ್ಸ್ ಅನ್ನೋದು ಹೇಳೋಣ ಅಂತ ಹೇಳ್ಬಿಟ್ಟು ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇದು ಎವ್ರಿ ಇಯರ್ ಹೋಗಿ ಬರ್ತಾ ಇರ್ತೀವಿ ನಾವು ಹರಿಹರಕ್ಕೆ. ಅಂದರೆ ಹಸ್ಬೆಂಡನ್ನು ಸ್ಟೀನಾಗೆ ಮದುವೆ ಆದಾಗಿಂದ ಹಸ್ಬೆಂಡ್ ಮತ್ತು ಸ್ಟೀನಾ ಎವ್ರಿ ಇಯರ್ ಹೋಗ್ತೀವಿ ಅಂತ ಅಂದ್ಕೊಂಡಿದ್ರು ಅವರು. ಸೊ ಈ ಇಯರಲ್ಲಿ ಅವರು ಹೋಗಿರಲಿಲ್ಲ. ಸೊ ಹಾಗಾಗಿ ಸ್ಟೀನಾ ಹಸ್ಬೆಂಡ್ ಅಂತೂ ಕಂಪಲ್ಸರಿ ಹೋಗಲೇಬೇಕಾಗಿತ್ತು. ಲಾಸ್ಟ್ ಇಯರ್ ಹೋಗಿಲ್ಲ ಬಿಕಾಸ್ ನಾನು ಡೆಲಿವರಿ ಎಲ್ಲ ಪ್ರೆಗ್ನೆಂಟ್ ಇದ್ದೆ, ನಾನು ಹೋಗ್ಲಿಕ್ಕಾಗಲಿಲ್ಲ. ಸೊ ಅಟ್ಲೀಸ್ಟ್ ಇವಾಗ ಜಸ್ಟಿನ ಆದಮೇಲಾದರೂ ಎಲ್ಲರೂ ಒಂದು ಫ್ಯಾಮಿಲಿ ಪ್ಲ್ಯಾನ್ ಮಾಡ್ಕೊಂಡು ಟ್ರಿಪ್ ಹೋಗಿ ಬರೋಣ ಹರಿಹರ ಅಂತ. ಅದನ್ನು ವ್ಲಾಗ್ಸ್ ಮುಂದೆ ಬರ್ತಾ ಇರ್ತವೆ, ನೋಡಿ ಎಂಜಾಯ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.